ನಮಸ್ಕಾರ ಬಂಧು ಮಿತ್ರರೇ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಡೇಟ್ ಅನೌನ್ಸ್ಮೆಂಟ್ ಬಹಳಷ್ಟು ಬೇಗ ಆಗಲಿದೆ. ಆದರೆ ಅದರ ಮುಂಚೆನೇ ಈ ಶೋನ ಕೆಲವು ಕಂಟೆಸ್ಟೆಂಟ್ಸ್ನ ಹೆಸರು ಹೊರಗೆ ಬಂದಿದೆ. ಆದರೆ ಇದು ಕನ್ಫರ್ಮ್ ನ್ಯೂಸ್ ಅಲ್ಲ. ಈ ಸಲ ಇಷ್ಟುವರೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11ನಿಂದ ನ್ಯೂಸ್ ಆಂಕರ್ಗಳ ಹೆಸರೇ ಜಾಸ್ತಿ ಹೊರಗೆ ಬಂದಿದೆ. ಇದರಲ್ಲಿ ಮೊದಲ ಹೆಸರು ಹರೀಶ್ ನಾಗರಾಜ್. ಪಾಪ್ಯುಲರ್ ಸುದ್ದಿವಾಹಿನಿಗಳಲ್ಲಿ ನಿರೂಪಕರಾಗಿ ಹೆಸರು ಮಾಡಿದ ಹರೀಶ್ ಅವರು 2 ಬಾರಿ ENBA ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಗಿದ್ದಾರೆ. ಸುಕನ್ಯಾ ಕಳೆದ ಸುಮಾರು 10 ವರ್ಷಕ್ಕೂ ಹೆಚ್ಚು ಸಮಯದಿಂದ ನ್ಯೂಸ್ ಆಂಕರ್ ಆಗಿ ಕೆಲಸ ಮಾಡಿ ಫೇಮಸ್ ಆಗಿರುವ ಸುಕನ್ಯಾ ಈಗ ನ್ಯೂಸ್ ಆಂಕರ್ ಕೆಲಸದಿಂದ ರಿಟೈರ್ಮೆಂಟ್ ತಗೊಂಡಿದ್ದಾರೆ ಮತ್ತು ಈಗ ಅವರು ಬಿಗ್ ಬಾಸ್ ನಲ್ಲಿ ಬರುವ ನ್ಯೂಸ್ ಕೂಡ ಹೊರಗೆ ಬರ್ತಿದೆ. ಮಾತ್ರ ಇದು ಇನ್ನೂ ಸಹ ಕನ್ಫರ್ಮ್ ಆಗಲಿಲ್ಲ. ರಾಧಾ ಹಿರೇಗೌಡರ್ ಫೈರ್ ಬ್ರ್ಯಾಂಡ್ ನ್ಯೂಸ್ ರಿಪೋರ್ಟರ್ ರಾಧಾ ಅವರ ಹೆಸರು ಬಿಗ್ ಬಾಸ್ನ ಹಲವಾರು ಸೀಸನ್ಗಳಲ್ಲಿ ಕೇಳಿಸಿ ಬರುತ್ತಿತ್ತು. ಅವರು ಈ ಸೀಸನ್ ಬರ್ತಾರೆ, ಆ ಸೀಸನ್ ಬರ್ತಾರೆ ಅಂತ. ಆದರೆ ಅವರು ಬರಲೇ ಇಲ್ಲ. ಆದರೆ ಈ ಸಲ ರಾಧಾ ಅವರು ಬಿಗ್ ಬಾಸ್ ಸೀಸನ್ 11ನಲ್ಲಿ ಬರುವುದಂತ ತುಂಬಾನೇ ಜಾಸ್ತಿ ಸಾಧ್ಯತೆಗಳು ಕಾಣಿಸ್ತಿವೆ. ಸುಗುಣ ಫೇಮಸ್ ಮೂವಿ ನ್ಯೂಸ್ ರಿಪೋರ್ಟರ್ ಸುಗುಣ ಕೂಡ ಬಿಗ್ ಬಾಸ್ ಸೀಸನ್ 11ನಲ್ಲಿ ಬರುವ ಚಾನ್ಸಸ್ಗಳು ಬಹಳಷ್ಟಿವೆ. ಇದು ಬಿಟ್ಟರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸೌಂಡ್ ಮಾಡುತ್ತಿರುವ ನ್ಯೂಸ್ ರಿಪೋರ್ಟರ್ಸ್ ಜಯಪ್ರಕಾಶ್ ಶೆಟ್ಟಿ ಮತ್ತು ಅಜಿತ್ ಹನಮಕ್ಕರ್ನವರು ಕೂಡ ಬಿಗ್ ಬಾಸ್ ಸೀಸನ್ 11ನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇವೆ. ಈ ನ್ಯೂಸ್ ರಿಪೋರ್ಟರ್ಸ್ಗಳಲ್ಲಿ ನೀವು ಯಾರನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ನೋಡಲಿಕ್ಕೆ ಇಷ್ಟಪಡುತ್ತೀರಿ? ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಬಿಗ್ ಬಾಸ್ನಿಂದ ಇನ್ನೂ ಕೂಡ ಜಾಸ್ತಿ ನ್ಯೂಸ್ ನೋಡಲಿಕ್ಕೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾವು ನಿಮಗೆ ಸಿಗ್ತೇವೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.